ಜಿಗಿ ಅಭಿಮಾನಿಗಳೇ, ಅದು ವೀರ ಮದಕರಿ ಒಳಗಿಂದ ಡೈಲಾಗ್ ಐತ್ ನೋಡ, ನಮ್ಮ ರಿಚಾ ಘೋಷ್ ನೋಡೋಣ. ಆ ಡೈಲಾಗ್ ನೆನಪು ಬಂತು ನನಗ. ಸಾವು ನನ್ನ ಎದುರುಗಡೆ ಬಂದಾಗ ನನ್ನ ಕಣ್ಣಲ್ಲಿ ಭಯ ಕಾಣಬಾರ್ದು ಸರ್, ನನ್ನ ಮುಖದಲ್ಲಿ ನಗು, ನನ್ನ ಕೈ ನನ್ನ ಮೀಸೆ ಮೇಲೆ ಇರಬೇಕು ಸರ್ ಅಂತ ಸುದೀಪ್ ಅವ್ರು ಹೇಳ್ತಾರ ನೋಡ. ನಮ್ಮ ರಿಚಾ ಘೋಷ್ ಡೈಲಾಗ್ ಬರೋಬ್ಬರಿ ಸೂಟ್ ಆಗ್ತದ ನೋಡ. ಏನ್ರಿ ಬ್ಯಾಟಿಂಗ್, ಆ ಕಡೆ ಹೊಡೆದಿರಬಹುದು ಶತಕ, WPL ಹಿಸ್ಟ್ರಿ ಒಳಗ ಮೊದಲ ಶತಕ. ಆದ್ರೆ ನಮ್ಮ ರಿಚಾ ಘೋಷ್ ನಮ್ಮ ಏನಂತಾರದು ಹಮಾರ ದಿಲ್ ಜೀತ್ ಗಯಾ. ಏನ್ ಬ್ಯಾಟಿಂಗ್, ಸಿಂಗಲ್ ಸಿಂಹಿಣಿ. ಹೊಡೀರಿ ಒಂದು ಲೈಕ್ ರಿಚಾ ಘೋಷ್ಗೆ. ಹಂಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಬರ್ರಿ ಇದ್ರ ಬಗ್ಗೆ ಮಾತಾಡ್ರಿ ಅಂತ ಒಂದ್ 4 ಮಾತ. ಮುಂಬೈ RCB ಮ್ಯಾಚ್ WPL ಖತರ್ನಾಕ್ ಮ್ಯಾಚ್ ಆಗೈತಿ ನಿನ್ನೆ. ಬರ್ರಿ ಒಂದ್ 4 ಮಾತಾಡು ನಾವು ನೀವು ಕುಂತ್ಕೊಂಡ. ಬಾಬಾ ಏನು ಡೈಲಾಗ್ ಹೇಳಿದ್ಯೋ ಕೊಹ್ಲಿ. ಆದ್ರೆ ಇದು ರಿಚಾ ಘೋಷ್ಗಲ್ಲ, ನಮ್ಮ ಪ್ಲೇಯರ್ ನೆಟ್ ಸಿವರ್ ಬ್ರಂಟ್ ಇವರಿಗೆ ಬರೋಬ್ಬರಿ ಹೊಂದಾಣಿಕೆ ಆಗ್ತದ. ಏನು ಎರಡು ಮ್ಯಾಚ್ ಗೆಲ್ಲಬೇಕು ನಾವು, ಅವಾಗ ಕ್ವಾಲಿಫೈ ಆಗ್ತೇವು. ಇಲ್ಲಿಕಂದ್ರ ಗಂಟು ಮೂಟೆ ಕಟ್ಕೊಂಡ ಮನಿಗೆ ಹೋಗೋದಿತ್ತು. ಅಂತ ಟೈಮ್ನಾಗ ನಮ್ಮ ನೆಟ್ ಸಿವರ್ ಬ್ರಂಟ್ ಮೊದಲ ಗೊತ್ತೈತ್ಲಾ, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಇನ್ WPL ಹಿಸ್ಟ್ರಿ, ಹೈಯೆಸ್ಟ್ ರನ್ ಹೊಡೆದವರು ಇವರೇ. ಅದಕ್ಕ ನಿನ್ನೆ ಮತ್ತೊಂದ್ಸಲ ರೊಚ್ಚಿಗೆ ಹೇಳುವುದಿತ್ತು. ಎದ್ದು ಬಿಟ್ರು. ಅದು ಹೆಂಗ ಎದ್ರು? ಸೆಂಚುರಿ ಹೊಡೆಯುವ ಮೂಲಕ ಎದ್ರು. WPL ಇತಿಹಾಸನೇ ಗಡ 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 ಅಂತ ನಡಿಗೆ ಬಿಡ್ತಾ ಇವ್ರು ಬ್ಯಾಟಿಂಗ್ ನೋಡಿ. ಅಂತ ಬ್ಯಾಟಿಂಗ್ ನಮ್ಮ ಹಿಟ್ ಮ್ಯಾನ್ ಅನ್ಬೇಕು ನೋಡಿ ಇವರಿಗೆ. WPL ಒಳಗ ಹಿಟ್ ಮ್ಯಾನ್ ಅನ್ಬೇಕು ಇವರಿಗೆ. ಅಂತ ಏಟ್ಗಳು ಬಿದ್ದು ನಿನ್ನೆ ನಿಮ್ಮ ಬೌಲರ್ಗಳಿಗೆ ಹೊಡೆದ್ರ ತಿರುಗಾಡಿ ಸೆಂಚುರಿನೇ ಬಂದು ಬಿಡ್ತು ಒಂದೇ ಕಡತಿಗೆ. 3 ವರ್ಷ ಆಯ್ತು ಬಂದಿತ್ತಿಲ್ಲ, ಈ ವರ್ಷ ಬಂದೇ ಬಿಡ್ತ. ಅದೂನು ಆರೆಂಜ್ ಕ್ಯಾಪ್ ಬಿದ್ದ ಬಿಟ್ಟೈತಿ ತಲಿ ಮ್ಯಾಲ, ನಮ್ಮ ನೆಟ್ ಸಿವರ್ ಬ್ರಂಟ್ ತಲಿ ಮ್ಯಾಲ. ಇರ್ಲಿ ಒಪ್ಪ ರೋಹಿತ, ನೀನು ಮ್ಯಾಚ್ ಗೆಲ್ಲನ್ನ ಬಾಳ ಮಾತಾಡಕತ್ತಿ ನಿನ್ನ ಚಡ್ಡಿ ದೋಸ್ತಗ. ಇರ್ಲಿ, ನಾವು ಆಲ್ರೆಡಿ ಕ್ವಾಲಿಫೈ ಆಗ್ಯಾವು. ಇನ್ನ ಒಂದ ಗೆದ್ರ ಕ್ವಾಲಿಫೈ ಆಗ್ಯಾವು. ಆದ್ರೆ ನೀವು ಇನ್ನ ಒಂದು ಗೆಲ್ಲಬೇಕು, ಅವಾಗ ಕ್ವಾಲಿಫೈ. ಸೋತ್ರಿ ಗಂಟು ಮುಟ್ಟಿ ಕಟ್ಕೊಂಡ್ ಮನಿಗೆ. ನೀವು ಸೋಲ್ತಿರ್ ಬಿಡು, ನನಗ್ ಗೊತ್ತೈತಿ. ಯಾಕಂದ್ರ ಗುಜರಾತದವರು ಹೊಡೆದು ಹೋಗಿರ್ತಾರ ನಿಮಗ. ಮೊದಲ ತಲಿ ಕ್ಯಾಟ್ ನಿಂತಾರ ಅವರು ಕ್ವಾಲಿಫೈ ಆಗ್ಬೇಕಂತ. ನೋಡ್ ಮತ್ತೆ ಹಿಂದಗಡೆ ನಾನ್ ಕರೆದು ಅಸಹ್ಯ ಮಾಡಬಾರ್ದು 4 ಮಂದ್ಯಾಗ. ಇದು ಎಲ್ಲ ಕಾಮನ್ ಬಿಡ್ರಿಪ್ಪ ಅಭಿಮಾನಿಗಳ, ಮನಸ್ಸಿಗೆ ಹಚ್ಕೋಬೇಡ್ರಿ. IPL ಬರ್ನ ಇವೆಲ್ಲ ಕಾಮನ್. ಹಂಗಂತೇಳಿ ನೀವು ನಮಗ್ ಬೈಬೇಡ್ರ. ಮತ್ತೆ ವಿಡಿಯೋ ಮಾಡೋರಿಗೆ ಮತ್ತ ಸುಮ್ಮ ತಮಾಷೆಗಾಗಿ ಅಟ್ಟ ತಗೋರಿ, ಸೀರಿಯಸ್ ಆಗಿ ತಗೊಂಡು ನನಗ ಅಡ್ಡ ತಿಡ್ಡ ಬೈಬೇಡ್ರ. ಮತ್ತೆ ಕಾಮೆಂಟ್ ನಾಗ ಬಂದ ಹಲೋ ಅಭಿಮಾನಿಗಳ, ಐ ಆಮ್ ದ ಬೆಸ್ಟ್, ಓನ್ಲಿ ಐ ಆಮ್ ದ ಬೆಸ್ಟ್ ಇನ್ WPL ಹಿಸ್ಟ್ರಿ. ನನ್ನಂಗೆ ಯಾರು ಆಡ್ತಾರ್ರಿ? ಆಡ್ತಾರ ಬಿಡು ರಗಡ್ ಮಂದಿ. ಆದ್ರೆ ಸೆಂಚುರಿ ಹೊಡಿಬೇಕಲ್ಲ. ಈಗ ನನ್ನ ರೆಕಾರ್ಡ್ ಮುರಿಬೇಕಂದ್ರ ಇನ್ನ ಒಂದು 3-4 ವರ್ಷ ಬೇಕು. ಯಾಕಂದ್ರ ಸೆಂಚುರಿ ಹೊಡಿಯೋದು ಸುಮ್ಮಲ್ಲ, ಹುಡುಗರು ಹೊಡಿತಾರ ಬಿಡ್ರಿ. ಹುಡುಗರು ಡೇಂಜರ್ ಅದಾರ, ಹೊಡಿತಾರ. ಆದ್ರೆ ನಾವು ನಮ್ಮ ಹುಡುಗಿಯರ ಒಳಗೆ ಹೊಡಿಬೇಕಲ್ಲ ಹಿಂಗ ಸೆಂಚುರಿ. ಹೊಡೆಯಂಗಿಲ್ಲ. 99 98ಕ್ಕೆ ಬಂದ ಅಲೌಟ್ ಆಗಿಬಿಡ್ತಾರ. ಆದ್ರೆ ಸೆಂಚುರಿ ಹೊಡಿದಾಗಂಗಿಲ್ಲ. ಆದ್ರೆ ಏನೈತ್ ನೋಡ, ಅದು ಸಾಧಿಸಿ ಬಿಟ್ನಿ. ಅದು ಸೆಂಚುರಿ ಹೊಡಿಯೋದು ಗೋಲ್ ಏನೈತ್ ನೋಡ, ಸಾಧಿಸಿ ಬಿಟ್ಟೆ ಈ ವರ್ಷ. ಆದ್ರ ಮತ್ತ ಇನ್ನ ಒಂದು ಮ್ಯಾಚ್ ಐತಿ, ಅದ್ರಾಗ ಎಷ್ಟು ರನ್ ಹೊಡಿತೀನೋ ಗೊತ್ತಿಲ್ಲ. ಅದನ್ನು ಸೆಂಚುರಿ ಹೊಡೆದನೇ. ಬ್ರಂಟ್ ಅವರೇ, ನೀವು ತಿಂಡಿಲಿ ಆಡಿರಿ, ಬೆಂಕಿ ಬಬಲಾದಿ ಬ್ಯಾಟಿಂಗ್ ಆಡಿರಿ. ಆದ್ರೆ ನಮಗ ಓಪನಿಂಗ್ ಒಳಗ ಯಾರೇ ಹೊಡಿಬೇಕಾಗಿತ್ತು ರನ್, ಅದು ಆಗಿಲ್ಲ ಇಟ್ಟು ದಿವಸ. ಆದ್ರ ನಮ್ಮ ಹೈಲಿ ಕ್ರಿಸ್ಟಿಯನ್ ಮ್ಯಾಥ್ಯೂ ಇವ್ರ ಹೆಸರು ಒಂದ ನಮಗ ಬರೋಬ್ಬರಿ ಹೇಳಕ್ ಬರಂಗಿಲ್ಲ. ಕಡೆ ಏನು ಬೇಜಾರ್ ಮಾಡ್ಕೋಬೇಡ್ರ. ಮತ್ತ ವೆಸ್ಟ್ ಇಂಡೀಸ್ ಹೆಣ್ಮಕ್ಳು ಏನ್ ಬ್ಯಾಟಿಂಗ್ ರೀ. ಮೊದಲ ಇವರು ದೊಡ್ಡ ಪ್ಲೇಯರ್ ಅದಾರ, ನಮಗ್ ಗೊತ್ತಿತ್ತು. ಇಟ್ಟು ದಿವಸ ಯಾಕೆ ಇವ್ರು ಆಡಿಲ್ಲ ಅಂತಿದ್ಯಾ. ಆದ್ರೆ ನಿನ್ನೆ ಇವರು ಆಡ್ಬಿಟ್ರು. ಹಿಂಗಾಗಿ 200 ಹಾರಿಸ್ಬಿಟ್ಟೇವ್ ನಾವು. ಏನ್ ಭಾರಿ ಬ್ಯಾಟಿಂಗ್ ರೀ ಇಬ್ರದು. ಈ ಕಡೆ ಇಂಗ್ಲೆಂಡ್, ಈ ಕಡೆ ವೆಸ್ಟ್ ಇಂಡೀಸ್ ಕೂಡಿ ಬಿಟ್ಟಾವು. ಇನ್ನು ನೆಕ್ಸ್ಟ್ ಮ್ಯಾಚ್ ನಾಗ ನಮ್ಮ ಇಂಡಿಯಾದವ್ರು ಆಡ್ಬೇಕು ನೋಡ, ಬಿರ್ಸಾಗಿ ಬಿಡ್ತದ. ಮ್ಯಾಚ್ ಗೆದ್ದ ಬಿಡ್ತೇವು. ಏನಿಲ್ಲ, ಗೆಲ್ತಾರ ಬಿಡು. ಯಾಕಂದ್ರ ನಮ್ಮ ಅಜ್ಜಿಗೆ, ನಮ್ಮ ಅಂಬಾನಿ ಮುತ್ಯಾನ ಹೆಂಡತಿಗೆ, ನಮ್ಮ ಅಜ್ಜಿ ಅವರಿಗೆ, ನೀತಾ ಅಂಬಾನಿ ಅಜ್ಜಿ ಅವರಿಗೆ ಕಳಿಸಿಬಿಟ್ಟೆ ಅಂದ್ರೆ ಗ್ರೌಂಡಿಗೆ ಮುಗಿತ್ತು ಮ್ಯಾಚ್ ನಮ್ಮದ. ಕೊಹ್ಲಿ ಭಯ್ಯ ನೋಡಿದ್ರಿ, ಬರೀ 2 ಮ್ಯಾಚ್ ಸೋಲನ ಹೆಂಗ್ ಹಾರಾಡಕತ್ತಾರ ಎಲ್ಲರೂ.
ಮ್ಯಾಚ್ ನಾಗ ನಾವು ಕಮ್ ಬ್ಯಾಕ್ ಮಾಡ್ತೇವೆ, ನಾವು ರನ್ ಹೊಡಿತೇವೆ, ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡ್ತೇವೆ. ಈಗ ಸದ್ ಹೋಗಿ ನೆಕ್ಸ್ಟ್ ಮ್ಯಾಚ್ ಗೆದ್ದು ಆಮೇಲೆ ಇವ್ರಿಗೆ ತೋರಿಸ್ತೇವೆ ಯಾರಪ್ಪ RCB ಅಂತೇಳಿ. ಸೋಮ ಇರ್ಲಿ ರಿಚಾ ಘೋಷ, ನೀ ತಿಂಡಿಲಾಡಿ ಇರ್ಲಿ. ನಮ್ಮ ಇನ್ನೊಬ್ರ ಯಾರ ಲಾರನ್ ಬೆಲ್ಲ, ನೀ ಅಂತೂ ಎಲ್ಲಾರು ರನ್ ಹೊಡೆಸ್ಕೊಂಡ್ರ ನೀ ಮಾತ್ರ ರನ್ ಹೊಡೆಸ್ಕೊಲಿಲ್ಲ. ಅದೊಂದು ನನಗೆ ಮನಸ್ಸಿಗೆ ಹತ್ತೈತಿ. ಇರ್ಲಿ ನಿನಗೊಂದು ಸೆಲ್ಯೂಟ. ಹಂಗ ನೆಕ್ಸ್ಟ್ ಮ್ಯಾಚ್ ನಾಗ ನೀವು ಬರ್ತಿರ್ಲ ಹರ್ಮನ್ಪ್ರೀತ್ ಕೌರ್, ನೀವು ಎಲ್ಲಿ ಹೋಗಂಗಿಲ್ಲ. ಕ್ವಾಲಿಫೈಯರ್ ಒಳಗ ನಮ್ಮ ಸಂಗಟ ಬರಬೇಕು ನೀವು. ಲಾಸ್ಟ್ ಫೈನಲ್ ನಾಗ ಬರ್ರಿ ನೋಡ್ರಿ ಅಂತ ಅವಾಗ ನೋಡ್ಕೋತೇವ್. ನೀವು ನಿನ್ನೆ ಸೋಲ್ಸಿರ್ಲ, ನಿಮಗೆ ಫೈನಲ್ ನಾಗ ಸೋಲಿಸಿ ನಾವು ರಿವೆಂಜ್ ತಗೋತೇವ್. ಮೊದಲ ರಿವೆಂಜ್ ತಗೊಳ್ಳೋದ್ರೊಳಗ ಯಾರ ಎತ್ತಿದ ಕೈ ಅಂತ ಇಡೀ ಜಗತ್ತಿಗೆ ಗೊತ್ತದ. ಜೈ RCB ಅಂತೇಳಿ. ಏ ಮುಂಬೈ ಇರ್ಲಿ ಸೋತೇವಿ ಸತ್ತಿಲ್ಲ, ನಾವು ಆಲ್ರೆಡಿ ಕ್ವಾಲಿಫೈ ಅದೇವಿ. ಇನ್ನ ಒಂದು ಗೆದ್ರೆ ಡೈರೆಕ್ಟ್ ಫೈನಲ್ ಹೋಗ್ತೇವಿ, ಅದು ಗೆಲ್ತೇವೆ ನಮಗೆ ಗೊತ್ತೈತಿ. ನೀವು ಎರಡು ಮ್ಯಾಚ್ ನಮಗೆ ಸೋಲಿಸಿ ಬಹಳ ಹರಡಬೇಡ್ರಿ. ಮುಂಬೈ ಬರ್ರಿ, ನೀವು ಇನ್ನ ಒಂದು ಮ್ಯಾಚ್ ಗೆದ್ಕೊಂಡು ಕ್ವಾಲಿಫೈಯರ್ ಒಳಗೆ ಗೆದ್ಕೊಂಡು ಫೈನಲ್ ಬರ್ರಿ, ಅವಾಗ ನಿಮಗೆ ನೋಡ್ಕೊತೇವೆ ಒಂದು ಕೈಯ. ನನಗ ಒಂದು ಬ್ಯಾಟರ್ ಸಪೋರ್ಟ್ ಕೊಡ್ಲಿಲ್ಲ ಇಲ್ಲಿಕಂದ್ರೆ ನಿಮ್ಮನ್ನ ನೋಡಾಕತ್ತಿ, ಅದು ಆಟನೇ ಬೇರೆ ಇತ್ತು ಕರೆ. ಇರ್ಲಿ ಗೆಲ್ರಿ, ನೀವು ಗೆದ್ದ ಬರ್ರಿ, ನಿಮಗ ಫೈನಲ್ ಒಳಗ ರಿವೆಂಜ್ ತಗೋತೇವೆ. ಅಲ್ಲಿ ಐತಿ ನಿಮಗ ಫೈನಲ್ ಒಳಗ ತೋರಿಸ್ತೇವೆ RCB ಅಂದ್ರೆ ಏನಂತ ಹೇಳಿ. ಗೆಲ್ತೇವಿ, ಗೆದ್ದ ಬರ್ತೇವಿ ಫೈನಲ್ಕ. ರಿಚಾ ಘೋಷ ನೀ ಏನ್ ಹೇಳೋದು ಬೇಕಾಗಿಲ್ಲ, ನೀ ಒಬ್ಬಕನೇ ಇಲ್ಲಿ ಬಿಗ್ ಹಿಟ್ಟರ್ ಇಲ್ಲ, ನಂಬಲ್ಲಿ ಬಿಗ್ ಹಿಟ್ಟರ್ ಅದಾರ. ಹೆಂಗದಾರ ನಮ್ಮ ನೆಟ್ ಸಿವರ್ ಬ್ರಂಟ್, ಹಂಗ ನಮ್ಮ ಹೈಲಿ ಮ್ಯಾಥ್ಯೂ, ಹಂಗ ನಾನು, ಒಬ್ರಲ್ಲ ಇಬ್ರಲ್ಲ ಮೂರ್ ಮಂದಿ ಅದೇವು. ಬರ್ರಿ ನೋಡ್ಕೋತೇವೆ. ನಾವು ಯಾಕೆ ಎರಡೆರಡು ಸಲ ಚಾಂಪಿಯನ್ ಅಂತ ನಾವು ತೋರಿಸ್ತೇವೆ. ನಮ್ದು ತಿಂಡಿ ಐತಿ, ನಾವು ಮುಂಬೈದವ್ರು ಅದೇವು, ಸುಮ್ಮಲ್ಲ ನಾವು ಚಾಂಪಿಯನ್ಸ್ ಅದೇವು. ಬರ್ರಿ ನೋಡೋಣ ಅಂತ ಯಾರ ಕಡೆ ಹಾಕದ. ನೀವು ಇನ್ನ ಒಂದು ಗೆದ್ದು ಫೈನಲ್ ಹೋಗ್ತೀರಿ, ಹೋಗ್ರಿ ನೋಡೋಣ, ನಾವು ಬರ್ತೇವಿ. ಏ ಸ್ಮೃತಿ ಮಂದಾನ ಒಟ್ಟ ಅಂಜಬೇಡ, ನಾ ಅದೇನಿ ನಿನ್ನ ಕಡೆ. ಇವ್ರು ಎಷ್ಟು ಮಂದಿ ಬ್ಯಾಟ್ಸ್ಮನ್ ಗಳು ಅದಾರ ನೋಡ, ಎಷ್ಟು ಮಂದಿ ಬ್ಯಾಟರ್, ಒಟ್ಟರು ಪವರ್ ಪ್ಲೇ ಒಳಗ ವಿಕೆಟ್ ತೆಗಿತೀನಿ. ಆದ್ರೆ ಏನು ನನಗೊಂದ್ ಸ್ವಲ್ಪ ಸಪೋರ್ಟ್ ಬೇಕು, ಒಬ್ಬರು ಯಾರೇ ಸಪೋರ್ಟ್ ಬೇಕು ವಿಕೆಟ್ ತೆಗಿಯೋರ. ಮುಗಿತ್ತು, ಇವ್ರನ್ನ ಹಂಪ ಹರಿದು ಬಿಡ್ತೀನಿ ನಾ ಬರೇ ಪವರ್ ಪ್ಲೇ ಒಳಗೆ. ಬರೇ ನೋಡ ನೆಕ್ಸ್ಟ್ ಮ್ಯಾಚ್ ನಾಗ ನನ್ನ ಬೌಲಿಂಗ್ 5 4 ತಗೋಲಿಕ್ಕಂದ್ರೆ ಕೇಳ. ಮತ್ತ ನಾ ಒಬ್ಬಳೇ 5 ವಿಕೆಟ್ ತಗೊಂಡು ಬಿಡ್ತೀನಿ ಅಭಿಮಾನಿಗಳೇ. ನೋಡ್ರಿ ವಾ ತಂಗಿಗಳೇ, ಏನು ಬೇಕಾದ್ರೂ ಮಾಡ್ರಿ, ಮುಂದಿನ ಮ್ಯಾಚ್ ಒಂದ್ ಗೆದ್ದ ಸೀದಾ ಕ್ವಾಲಿಫೈ ಆಗಿಬಿಡ್ರಿ ಫೈನಲ್ ಆಡ್ಲಾಕ. ಇವ್ರು ಬರ್ಲಿ, ಮುಂಬೈದವರು ಬರ್ತೀನಿ ಅಲ್ಲಕತ್ತಾರಲ್ಲ, ನಾವು ನೋಡ್ತೇವಿ. ಬರ್ಲಿ ಗೆದ್ದುಕೊಂಡ್ ಬರ್ಲಿ, ಫೈನಲ್ ನಾಗ ಬರ್ಲಿ, ನಾವು ಅದೇವು ನೀವು ಅದಿರ್ರಿ, ಒಂದ್ ಕೈ ನೋಡೇ ಬಿಡೋಣ ಅಂತ. ಹೆಂಗದಿರಪ್ಪ ಅಭಿಮಾನಿಗಳ, ನೀವು ಅದಿರಿಲ್ಲ ಇದ್ರ ಒಂದು ಲೈಕ್, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ನಮಗ್ ಸಪೋರ್ಟ್ ಮಾಡ್ರಿ, ಒಂದು ಚಂದ ಅಂತ ಕಾಮೆಂಟ್ ಬಡದು ಬಿಡ್ರಿ.